ಅರ್ಹರಿಗೆ ಗೃಹ ಜ್ಯೋತಿ ಸಿಗತ್ತೆ, ಅನರ್ಹರಿಗೆ ಸಿಗೋದಿಲ್ಲ. ಗೃಹ ಜ್ಯೋತಿ ಪರಿಷ್ಕರಣೆ ವಿಚಾರಕ್ಕೆ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರ್ಹರಿಗೆ ಮಾತ್ರ ಗೃಹ ಜ್ಯೋತಿ ಸಿಗತ್ತೆ, ಫಲಾನುಭವಿಗಳಿಗೆ ಮಾತ್ರ, ಯಾರು ಫಲಾನುಭವಿಗಳು ಇರೋದಿಲ್ಲ ಅವರಿಗೆ ಸಿಗೋದಿಲ್ಲ. ಗೃಹ ಜ್ಯೋತಿ ಪರಿಷ್ಕರಣೆ ವಿಚಾರಕ್ಕೆ ಈ ರೀತಿಯಾಗಿ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರ್ಹರಿಗೆ ಮಾತ್ರ ಯೋಜನೆ ನೀಡಲು ಮಾಹಿತಿಯನ್ನು ಪಡೆಯುತ್ತೇವೆ, ಮಾಹಿತಿಗಾಗಿ ಜಾತಿ ಬಗ್ಗೆ ಕೇಳಿದ್ದೀವಿ, ಅದರಲ್ಲೇನು ತಪ್ಪಿದೆ ಅಂತ ಇವರು ಪ್ರಶ್ನೆಯನ್ನು ಹಾಕಿದ್ದಾರೆ. 200 ಯೂನಿಟ್ ವರೆಗೂ ಕೊಡ್ತೀವಿ ಅಂತ ಹೇಳಿದ್ವಿ, ಹಾಗೆ ಕೊಡ್ತೀವಿ ಅಂತ ಚಿಕ್ಕಮಗಳೂರಿನಲ್ಲಿ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 200 ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದರು. ಬಟ್ ಈಗ ಫಲಾನುಭವಿಗಳು ಅವರಿಗೆ ಮಾತ್ರ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ, ಅರ್ಹರು ಮತ್ತು ಅನರ್ಹರು ಅಂತೇಳಿ. ಅಂದರೆ ಇಲ್ಲೇ ಗೊತ್ತಾಗುತ್ತೆ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಒದ್ದಾಡ್ತಾ ಇದೆ ಅಂತೇಳಿ. ತನಕ ಕೊಡ್ತೀವಿ ಅಂತ ಹೇಳಿದ್ವಿ, 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಅವರೈತೆ ಅದು ಕೊಡ್ತಾ ಇದ್ದೀವಿ. 1,64,00,000 ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ ಅದ್ರ ಕುಟುಂಬದವರಿಗೆ. ಇವತ್ತು ಯಾರಾದ್ರೂ ಅನರ್ಹರಿದ್ದಾರೆ ಮಾತ್ರ ಅದನ್ನ ಗೊತ್ತಾಗಬೇಕಲ್ಲ. ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅದರ ವಿಚಾರದಲ್ಲಿ ನಾವು ಡೀಟೇಲ್ಸ್ ತಗ್ತೀವಿ. ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ ಅನರ್ಹರಿದ್ದಾರೆ ಅವ್ರನ್ನ ತೆಗೆಯುವಂತ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅನರ್ಹರಿದ್ದಾರೆ ಅಂತ. 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಅವರೈತೆ ಅದು ಕೊಡ್ತಾ ಇದೀವಿ. 1,64,00,000 ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ ಅದ್ರ ಕುಟುಂಬದವರಿಗೆ. ಇವತ್ತು ಯಾರಾದ್ರೂ ಅನರ್ಹರಿದ್ದಾರೆ ಮಾತ್ರ ಅದನ್ನ ಗೊತ್ತಾಗಬೇಕಲ್ಲ. ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅದರ ವಿಚಾರದಲ್ಲಿ ನಾವು ಡೀಟೇಲ್ಸ್ ತಗ್ತೀವಿ. ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ ಅನರ್ಹರಿದ್ದಾರೆ ಅವ್ರನ್ನ ತೆಗೆಯುವಂತ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ.